ನಿನ್ನೆ ಹೀಲಿಯಂ ಸಿಲಿಂಡರ್ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅರಮನೆ ನಗರಿ ಟಾರ್ಗೆಟ್ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೀಲಿಯಂ ಸಿಲಿಂಡರ್ ಸ್ಫೋಟದ ಹಿಂದೆ ಬಿದ್ದಿದೆ ಕಾಕಿ ಟೀಮ್. ಆಗಂತಕರಿಗೆ ಟಾರ್ಗೆಟ್ ಆಗಿದ್ಯಾ ಮೈಸೂರು ಪ್ಯಾಲೇಸ್ ಅನ್ನುವ ಅನುಮಾನ ಉಟ್ಕೊಳ್ತಾರೆ. ಸಲೀಂ ಜೊತೆ ವಾಸವಿದೆ ಇಬ್ಬರಿಗೆ ಪೊಲೀಸರಿಂದ ಗ್ರಿಲ್ ಮುಂದುವರೆದಿದೆ. ಬಲೂನ್ ಸೇಲ್ಗೆ ಅಂತ ಬಂದಿದ್ದ ಇಬ್ಬರ ವಿಚಾರಣೆ ಮುಂದುವರೆದಿದೆ. ಉತ್ತರ ಪ್ರದೇಶ ಮೂಲದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಸೈಕಲ್ಗಳಲ್ಲಿ ಬಲೂನ್ ಮಾರ್ತಾ ಇದ್ದ ಇಬ್ಬರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಲಾಡ್ಜ್ ಮುಂಭಾಗದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಮೈಸೂರು ಅರಮನೆಯ ಜಯಮಾರ್ತಳ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೃತ ವ್ಯಕ್ತಿ ಬಲೂನನ್ನ ಮಾರಾಟ ಮಾಡಕ್ಕೆ ಬಂದಿದ್ದ ಉತ್ತರ ಪ್ರದೇಶದ ಸಲೀಂ ಏನಿದ್ದಾರೆ ಆತನ ಜೊತೆ ಮತ್ತಿಬ್ಬರು ಕೂಡ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಕೂಡ ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಸಲೀಂ ಅವರ ಜೊತೆ ಬಂದಂತಹ ಇಬ್ಬರು ಬಳಸಿದಂತಹ ಸೈಕಲ್ ಕೂಡ ಈಗಾಗಲೇ ಆ ಲಾಡ್ಜ್ನ ಮುಂಭಾಗದಲ್ಲಿ ಇರುವಂತದ್ದು. ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರು ಪೊಲೀಸರು ಆ ಇಬ್ಬರನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರೆ ಮಾಹಿತಿಗಳು ಬರ್ತಾ ಇದೆ. ಸೊ ಹೀಗಾಗಿ ಅವರ ಸೈಕಲ್ ಪ್ರತಿನಿತ್ಯ ಬಳಸ್ತಾ ಇದ್ರು. ಆ ಸೈಕಲ್ ಕೂಡ ಇದೇ ಜಾಗದಲ್ಲಿ ಇದ್ದಿದೆ. ನಿನ್ನೆ ಬೆಳಿಗ್ಗೆ ಸಲೀಂ ಜೊತೆ ಇವರಿಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಬ್ಬರ ಸೈಕಲ್ ಲಾಡ್ಜ್ ಮುಂಭಾಗದಲ್ಲಿ ಇದ್ದಿರುವಂತದ್ದು. ನಿನ್ನೆ ಏಕಾಗಿಯಾಗಿ ಸಲೀಂ ಅವರು ಲಾಡ್ಜ್ನಿಂದ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಜಯಮಾರ್ತಳ ದ್ವಾರದ ಬಳಿ ಹೋದ ಸಂದರ್ಭದಲ್ಲಿ ಸ್ಫೋಟ ಆಗಿ ಆ ಸ್ಥಳದಲ್ಲೇ ಸಲೀಂ ಈಗ ಮೃತಪಟ್ಟಿದ್ದಾನೆ. ಆತನ ಜೊತೆ ಬಂದಿದ್ದಂತಹ ಇಬ್ಬರು ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಸೊ ಹೀಗಾಗಿ ಲಾಡ್ಜ್ನ ಮುಂಭಾಗದಲ್ಲಿ ಸೈಕಲ್ ಕೂಡ ಅಲ್ಲೇ ನಿಂತಿರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಅದೇ ಮಾದರಿಯ ಒಂದು ಸೈಕಲ್ ಇದೆ. ಆ ಸೈಕಲ್ ಅಂದ್ರೆ ಇವರು ಹೀಲಿಯಂ ಅನ್ನ ಬಲೂನ್ ಅನ್ನ ಮಾರಾಟ ಮಾಡಿದಂತಹ ಸೈಕಲ್ ಅಲ್ಲ ಇದು. ಯಾಕಂತಂದ್ರೆ ಆ ಸ್ಥಳದಲ್ಲೇ ನೋಡ್ತಾ ಇರಬಹುದು ಈ ಸೈಕಲ್ ಕೂಡ ಅವರ ಇವರು ಕೂಡ ಕೂಲಿ ಕಾರ್ಮಿಕರು, ಆದ್ರೆ ಸಲೀಂ ಅವರ ಜೊತೆ ಬಂದಂತಹ ಸೈಕಲ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾರು ಕೂಡ ಇವತ್ತು ಎಲ್ಲರಲ್ಲೂ ಕೂಡ ಈಗಾಗಲೇ ಅನುಮಾನ ಬಂದಿರುವಂತಹ ಪ್ರಮುಖರನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂತಂದ್ರೆ ಬಲೂನು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಲೀಂ ಏನಿದ್ದಾರೆ ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಸಲೀಂ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಈಗ ಒಳಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿಯಾಗಿ ನಡೀತಾ ಇದೆ ವಿಚಾರಣೆ ವಿನೋದ್? ನಾಗೇಂದ್ರ ಬಾಬು, ಈಗಾಗಲೇ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೃತ ವ್ಯಕ್ತಿ ಸಲೀಂ ಏನಿದ್ದಾರೆ ಆತನ ಜೊತೆ ಬಂದಿದ್ದಂತಹ ಇಬ್ಬರನ್ನ ಈಗಾಗಲೇ ಉತ್ತರ ಪ್ರದೇಶದ ಇಬ್ಬರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಗೊಳಪಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ದೇವರಾಜ ಪೊಲೀಸರಿಂದ ವಿಚಾರಣೆಗೊಳಪಡಿಸಿರುವಂತಹ ಇಬ್ಬರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಈಗ ಕಲೆ ಆಗ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಇಬ್ಬರು ಕೂಡ ಯಾವಾಗ ಅವರು ಮೈಸೂರಿಗೆ ಬಂದಿದ್ರು, ಜೊತೆಗೆ ಕಳೆದ 15 ದಿನಗಳಿಂದಲೂ ಕೂಡ ಅವರು ವಾಸವಿದ್ದ ಸ್ಥಳ ಇರಬಹುದು, ಜೊತೆಗೆ ಅವರು ಬಲೂನು ಮಾರಾಟ ಮಾಡುವಂತಹ ಉದ್ದೇಶಕ್ಕೆ ಬಂದಿದ್ರ, ಜೊತೆಗೆ ಈಗಾಗಲೇ ಒಂದು ತಿಂಗಳ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಅವರು ಆರಂಭದ ದಿನಗಳಲ್ಲಿ ಎಲ್ಲಿ ವಾಸವಾಗಿದ್ರು ಇದೆಲ್ಲದರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಬಲೂರು ಮಾರಾಟ ಮಾಡುವಂತಹ ವೃತ್ತಿ ಕಳೆದ ಹಲವು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಸಲೀಂ ಜೊತೆಗೆ ಇದ್ದಂತಹ ಸ್ನೇಹಿತರು ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ತುಂಬಿದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಈ ಕಾರಣವನ್ನು ತಿಳಿದಕ್ಕೆ ಈಗಾಗಲೇ ಮೈಸೂರು ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮೈಸೂರು ಅರಮನೆಯ ಸುತ್ತ ನಡೆದಿರುವಂತಹ ಘಟನೆ ಇದಾಗಿರೋ ಕಾರಣಕ್ಕಾಗಿ ಇದೇ ಸ್ಥಳವನ್ನ ಯಾಕೆ ಇಲ್ಲಿ ಈ ರೀತಿಯಾದ ಘಟನೆಗಳಾಗಿದೆ ಇದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಶರೀಫ್ ಲಾಡ್ಜ್ ಏನಿದೆ, ಲಷ್ಕರ್ ಮೊಹಲ್ಲಾದಲ್ಲಿ ಬರುವಂತಹ ಶರೀಫ್ ಲಾಡ್ಜ್ ಏನಿದೆ, ಅಲ್ಲೂ ಕೂಡ ಪೊಲೀಸರು ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅಲ್ಲಿರುವಂತಹ ಕೆಲವು ವಸ್ತುಗಳನ್ನು ಕೂಡ ಅವರು ಬಳಸದಂತಹ ವಸ್ತುಗಳಿರಬಹುದು, ಜೊತೆಗೆ ಇವರು ನಿಜಕ್ಕೂ ಕೂಡ ಬಲೂನು ಮಾರಾಟಕ್ಕೆ ಮಾಡಕ್ಕೆ ಬಂದಿದ್ರ, ಜೊತೆಗೆ ಈ ಹಿಂದೆ ಎಲ್ಲೆಲ್ಲಿ ಅವರು ಬಲೂನರ ಮಾರಾಟವನ್ನು ಮಾಡ್ತಾ ಇದ್ರು ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಎನ್ಐಎ ತಂಡ ಈಗ ಮೈಸೂರಿಗೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅವರಿಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಪ್ರತಿಯೊಂದನ್ನು ಕೂಡ ಇಂಚಿಂಚು ಪರಿಶೀಲನೆ ಮಾಡೋದಕ್ಕೆ ಮೈಸೂರು ಪೊಲೀಸರು ಈಗ ಮುಂದಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.
ನಿನ್ನೆ ಹೀಲಿಯಂ ಸಿಲಿಂಡರ್ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅರಮನೆ ನಗರಿ ಟಾರ್ಗೆಟ್ ಆಯ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹೀಲಿಯಂ ಸಿಲಿಂಡರ್ ಸ್ಫೋಟದ ಹಿಂದೆ ಬಿದ್ದಿದೆ ಖಾಕಿ ಟೀಮ್. ಆಗಂತಕರಿಗೆ ಟಾರ್ಗೆಟ್ ಆಗಿದ್ಯಾ ಮೈಸೂರು ಪ್ಯಾಲೇಸ್ ಅನ್ನುವ ಅನುಮಾನ ಹುಟ್ಕೊಳ್ತಾರೆ. ಸಲೀಂ ಜೊತೆ ವಾಸವಿದ್ದ ಇಬ್ಬರಿಗೆ ಪೊಲೀಸರಿಂದ ಗ್ರಿಲ್ ಮುಂದುವರೆದಿದೆ. ಬಲೂನ್ ಸೇಲ್ಗೆ ಅಂತ ಬಂದಿದ್ದ ಇಬ್ಬರ ವಿಚಾರಣೆ ಮುಂದುವರೆದಿದೆ. ಉತ್ತರ ಪ್ರದೇಶ ಮೂಲದ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ಹೆಚ್ಚಿನ ವಿಚಾರಣೆಗೊಳಪಡಿಸ್ತಾ ಇದ್ದಾರೆ. ಸೈಕಲ್ಗಳಲ್ಲಿ ಬಲೂನ್ ಮಾರ್ತಾ ಇದ್ದ ಇಬ್ಬರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಲಾಡ್ಜ್ ಮುಂಭಾಗದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಮೈಸೂರು ಅರಮನೆಯ ಜಯಮಾರ್ತಳ ದ್ವಾರದ ಬಳಿ ಹೀಲಿಯಂ ತುಂಬಿದಂತಹ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೃತ ವ್ಯಕ್ತಿ ಬಲೂನನ್ನ ಮಾರಾಟ ಮಾಡಕ್ಕೆ ಬಂದಿದ್ದ ಉತ್ತರ ಪ್ರದೇಶದ ಸಲೀಂ ಏನಿದ್ದಾರೆ ಆತನ ಜೊತೆ ಮತ್ತಿಬ್ಬರು ಕೂಡ ಉತ್ತರ ಪ್ರದೇಶದಿಂದ ಮೈಸೂರಿಗೆ ಬಂದಿರುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಕೂಡ ಮೈಸೂರಿನ ಲಷ್ಕರ್ ಮೊಹಲ್ಲಾದಲ್ಲಿರುವಂತಹ ಶರೀಫ್ ಲಾಡ್ಜ್ನಲ್ಲಿ ವಾಸ್ತವ್ಯ ಹೂಡಿದ್ರು. ಸಲೀಂ ಅವರ ಜೊತೆ ಬಂದಂತಹ ಇಬ್ಬರು ಬಳಸಿದಂತಹ ಸೈಕಲ್ ಕೂಡ ಈಗಾಗಲೇ ಆ ಲಾಡ್ಜ್ನ ಮುಂಭಾಗದಲ್ಲಿ ಇಟ್ಟಿರುವಂತದ್ದು. ಈಗಾಗಲೇ ಹೆಚ್ಚಿನ ವಿಚಾರಣೆಗಾಗಿ ಮೈಸೂರು ಪೊಲೀಸರು ಆ ಇಬ್ಬರನ್ನು ಕೂಡ ವಿಚಾರಣೆಗೆ ಕರ್ಕೊಂಡು ಹೋಗಿದ್ರೆ ಮಾಹಿತಿಗಳು ಬರ್ತಾ ಇದೆ. ಸೊ ಹೀಗಾಗಿ ಅವರ ಸೈಕಲ್ ಪ್ರತಿನಿತ್ಯ ಬಳಸ್ತಾ ಇದ್ರು. ಆ ಸೈಕಲ್ ಕೂಡ ಇದೇ ಜಾಗದಲ್ಲಿ ಇದ್ದಿದೆ. ನಿನ್ನೆ ಬೆಳಿಗ್ಗೆ ಸಲೀಂ ಜೊತೆ ಇವರಿಬ್ಬರು ಕೂಡ ಬಲೂನ್ ಮಾರಾಟ ಮಾಡಕ್ಕೆ ಹೋಗಿರಲಿಲ್ಲ. ಸೊ ಹೀಗಾಗಿ ಅವರಿಬ್ಬರ ಸೈಕಲ್ ಲಾಡ್ಜ್ ಮುಂಭಾಗದಲ್ಲಿ ಇದ್ದಿರುವಂತದ್ದು. ನಿನ್ನೆ ಏಕಾಗಿಯಾಗಿ ಸಲೀಂ ಅವರು ಲಾಡ್ಜ್ನಿಂದ ಬಲೂನ್ ಅನ್ನ ಮಾರಾಟ ಮಾಡೋದಕ್ಕೆ ಜಯಮಾರ್ತಳ ದ್ವಾರದ ಬಳಿ ಹೋದ ಸಂದರ್ಭದಲ್ಲಿ ಸ್ಫೋಟ ಆಗಿ ಆ ಸ್ಥಳದಲ್ಲೇ ಸಲೀಂ ಈಗ ಮೃತಪಟ್ಟಿದ್ದಾನೆ. ಆತನ ಜೊತೆ ಬಂದಿದ್ದಂತಹ ಇಬ್ಬರು ಇದೇ ಲಾಡ್ಜ್ನಲ್ಲಿ ಉಳ್ಕೊಂಡಿದ್ರು. ಸೊ ಹೀಗಾಗಿ ಲಾಡ್ಜ್ನ ಮುಂಭಾಗದಲ್ಲಿ ಸೈಕಲ್ ಕೂಡ ಅಲ್ಲೇ ನಿಂತಿರುವಂತದ್ದು. ಇನ್ನು ಮತ್ತೊಂದು ಭಾಗದಲ್ಲೂ ಕೂಡ ಅದೇ ಮಾದರಿಯ ಒಂದು ಸೈಕಲ್ ಇದೆ. ಆ ಸೈಕಲ್ ಅಂದ್ರೆ ಇವರು ಹೀಲಿಯಂ ಅನ್ನ ಬಲೂನ್ ಅನ್ನ ಮಾರಾಟ ಮಾಡಿದಂತಹ ಸೈಕಲ್ ಅಲ್ಲ ಇದು. ಯಾಕಂತಂದ್ರೆ ಆ ಸ್ಥಳದಲ್ಲೇ ನೋಡ್ತಾ ಇರಬಹುದು ಈ ಸೈಕಲ್ ಕೂಡ ಅವರ ಆದ್ರೆ ಇವರು ಕೂಡ ಕೂಲಿ ಕಾರ್ಮಿಕರು, ಆದ್ರೆ ಸಲೀಂ ಅವರ ಜೊತೆ ಬಂದಂತಹ ಸೈಕಲ್ ಅಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಯಾರು ಕೂಡ ಇವತ್ತು ಎಲ್ಲರಲ್ಲೂ ಕೂಡ ಈಗಾಗಲೇ ಅನುಮಾನ ಬಂದಿರುವಂತಹ ಪ್ರಮುಖರನ್ನ ಈಗಾಗಲೇ ಪೊಲೀಸರು ವಿಚಾರಣೆ ಕರ್ಕೊಂಡು ಹೋಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಒಂದು ಹೀಲಿಯಂ ಸ್ಫೋಟ ಪ್ರಕರಣ ಏನಿದೆ ನಿಜಕ್ಕೂ ಕೂಡ ಪೊಲೀಸರಿಗೆ ದೊಡ್ಡ ಸವಾಲಾಗಿರುವಂತದ್ದು. ಯಾಕಂತಂದ್ರೆ ಬಲೂನು ಮಾರಾಟ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಲೀಂ ಏನಿದ್ದಾರೆ ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ಸ್ಫೋಟ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಕೂಡ ಈಗ ತನಿಖೆಯನ್ನು ಶುರು ಮಾಡಿದ್ದಾರೆ. ಇಬ್ಬರನ್ನ ಸಲೀಂ ಜೊತೆ ಇದ್ದಂತಹ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಈಗ ಒಳಪಡಿಸಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಇಬ್ಬರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೊಳಪಡಿಸಲಾಗಿದೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿಯಾಗಿ ನಡೀತಾ ಇದೆ ವಿಚಾರಣೆ ವಿನೋದ್? ನಾಗೇಂದ್ರ ಬಾಬು, ಈಗಾಗಲೇ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮೃತ ವ್ಯಕ್ತಿ ಸಲೀಂ ಏನಿದ್ದಾರೆ ಆತನ ಜೊತೆ ಬಂದಿದ್ದಂತಹ ಇಬ್ಬರನ್ನ ಈಗಾಗಲೇ ಉತ್ತರ ಪ್ರದೇಶದ ಇಬ್ಬರನ್ನ ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಗೊಳಪಡಿಸಿರುವಂತದ್ದು. ಬಹಳ ಪ್ರಮುಖವಾಗಿ ದೇವರಾಜ ಪೊಲೀಸರಿಂದ ವಿಚಾರಣೆಗೊಳಪಡಿಸಿರುವಂತಹ ಇಬ್ಬರು ಕೂಡ ಸಾಕಷ್ಟು ಮಾಹಿತಿಗಳನ್ನ ಈಗ ಕಲೆ ಆಗ್ತಿರುವಂತದ್ದು. ಬಹಳ ಪ್ರಮುಖವಾಗಿ ಇಬ್ಬರು ಕೂಡ ಯಾವಾಗ ಅವರು ಮೈಸೂರಿಗೆ ಬಂದಿದ್ರು, ಜೊತೆಗೆ ಕಳೆದ 15 ದಿನಗಳಿಂದಲೂ ಕೂಡ ಅವರು ವಾಸವಿದ್ದ ಸ್ಥಳ ಇರಬಹುದು, ಜೊತೆಗೆ ಅವರು ಬಲೂನು ಮಾರಾಟ ಮಾಡುವಂತಹ ಉದ್ದೇಶಕ್ಕೆ ಬಂದಿದ್ರ, ಜೊತೆಗೆ ಈಗಾಗಲೇ ಒಂದು ತಿಂಗಳ ಹಿಂದೆ ಮೈಸೂರಿಗೆ ಬಂದ ಸಂದರ್ಭದಲ್ಲಿ ಅವರು ಆರಂಭದ ದಿನಗಳಲ್ಲಿ ಎಲ್ಲಿ ವಾಸವಾಗಿದ್ರು ಇದೆಲ್ಲದರ ಬಗ್ಗೆ ಈಗಾಗಲೇ ಪೊಲೀಸರು ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಬಲೂನು ಮಾರಾಟ ಮಾಡುವಂತಹ ವೃತ್ತಿ ಕಳೆದ ಹಲವು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ಸಲೀಂ ಜೊತೆಗೆ ಇದ್ದಂತಹ ಸ್ನೇಹಿತರು ನಿನ್ನೆ ಏಕಾಏಕಿ ಹೀಲಿಯಂ ಸಿಲಿಂಡರ್ ತುಂಬಿದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಏನು, ಈ ಕಾರಣವನ್ನು ತಿಳಿದಕ್ಕೆ ಈಗಾಗಲೇ ಮೈಸೂರು ಪೊಲೀಸರು ಮುಂದಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮೈಸೂರು ಅರಮನೆಯ ಸುತ್ತ ನಡೆದಿರುವಂತಹ ಘಟನೆ ಇದಾಗಿರೋ ಕಾರಣಕ್ಕಾಗಿ ಇದೇ ಸ್ಥಳವನ್ನ ಯಾಕೆ ಇಲ್ಲಿ ಈ ರೀತಿಯಾದ ಘಟನೆಗಳಾಗಿದೆ ಇದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಶರೀಫ್ ಲಾಡ್ಜ್ ಏನಿದೆ, ಲಷ್ಕರ್ ಮೊಹಲ್ಲಾದಲ್ಲಿ ಬರುವಂತಹ ಶರೀಫ್ ಲಾಡ್ಜ್ ಏನಿದೆ, ಅಲ್ಲೂ ಕೂಡ ಪೊಲೀಸರು ಭೇಟಿಯನ್ನು ಕೊಟ್ಟು ಸಾಕಷ್ಟು ಮಾಹಿತಿಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಅಲ್ಲಿರುವಂತಹ ಕೆಲವು ವಸ್ತುಗಳನ್ನು ಕೂಡ ಅವರು ಬಳಸದಂತಹ ವಸ್ತುಗಳಿರಬಹುದು, ಜೊತೆಗೆ ಇವರು ನಿಜಕ್ಕೂ ಕೂಡ ಬಲೂನು ಮಾಡಕ್ಕೆ ಬಂದಿದ್ರ, ಜೊತೆಗೆ ಈ ಹಿಂದೆ ಎಲ್ಲೆಲ್ಲಿ ಅವರು ಬಲೂನರ ಮಾರಾಟವನ್ನು ಮಾಡ್ತಾ ಇದ್ರು ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲೇ ತಂಡ ಈಗ ಮೈಸೂರಿಗೆ ಬರುವಂತಹ ಸಾಧ್ಯತೆ ಇರೋ ಕಾರಣಕ್ಕಾಗಿ ಅವರಿಗೂ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಪ್ರತಿಯೊಂದನ್ನು ಕೂಡ ಇಂಚಿಂಚು ಪರಿಶೀಲನೆ ಮಾಡೋದಕ್ಕೆ ಮೈಸೂರು ಪೊಲೀಸರು ಈಗ ಮುಂದಾಗ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ.